ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ದರ್ಶನ್ ಗೆಳತಿ ಪವಿತ್ರ ಗೌಡ ಜಾಮೀನು ಪಡೆದಿದ್ದಾರೆ. ಜೈಲಿನಿಂದ ಹೊರಬರ್ತಿದ್ದಂತೆ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ಹಣೆಗೆ ತ್ರಿಶೂಲ ಭಂಡಾರ, ಗಂಗಾ ನದಿಯಲ್ಲಿ ದೋಣಿ ವಿಹಾರ. ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ನಡೀತಾ ಇರುವ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ. ಕಾಶಿ ವಿಶ್ವನಾಥನಿಗೂ ನಮೋ ನಮಃ. ಕೊಲೆ ಆರೋಪಿ ಪವಿತ್ರ ಗೌಡ ಹೊಸ ಅವತಾರವಿದು. ಕುಂಭಮೇಳದಲ್ಲಿ ಕೊಲೆ ಆರೋಪಿ ಪವಿತ್ರ ಪುಣ್ಯ ಸ್ನಾನ. ಪಾಪ ತೊಳೆದುಕೊಳ್ಳಲು ಗಂಗೆಯಲ್ಲಿ ಮಿಂದ್ರ ಪವಿತ್ರ. ಧರ್ಮ ಅಧರ್ಮದ ಯುದ್ಧ ಎಂದು ಇನ್ಸ್ಟಾ ಪೋಸ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನು ಪಡೆದು ಜೈಲಿನಿಂದ ಹೊರಗೆ ಬಂದಾಗ ಶುರುವಾಗಿರೋ ದರ್ಶನ್ ಗೆಳತಿಯ ತೀರ್ಥಯಾತ್ರೆ ಮಹಾಕುಂಭಮೇಳಕ್ಕೂ ತಲುಪಿದೆ. ಜೈಲಿಂದ ಹೊರಬಂದಾಗ ಮನೆ ದೇವರು ವಜ್ರಮುನೀಶ್ವರನ ದೇಗುಲದಲ್ಲಿ ತೀರ್ಥ ಸ್ನಾನ ಮಾಡಿದ್ದ ಪವಿತ್ರ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಿದ್ದಾರೆ. ಕಾಲ್ತುಳಿತ ಸಂಭವಿಸಿದ್ದ ಮೌನಿ ಅಮಾವಾಸ್ಯೆ ದಿನವೇ ಪವಿತ್ರ ಕೂಡ ಶಾಹಿ ಸ್ನಾನ ಮಾಡಿದ್ದಾರೆ. ವಿಡಿಯೋವನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪವಿತ್ರ ಇನ್ಸ್ಟಾ ಪೋಸ್ಟ್: ಮೌನಿ ಅಮಾವಾಸ್ಯೆಯೆಂದು ಶಾಹಿ ಸ್ನಾನದ ಪುಣ್ಯ ಸಿಕ್ಕ ನಾನೇ ಧನ್ಯಳು. ನಾನು ಎಲ್ಲ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಳಾಗಿದ್ದೇನೆ ಎಂದು ನಂಬಿದ್ದೇನೆ. ಹರ ಹರ ಮಹಾದೇವ. ಇನ್ನು ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡಿದ್ದ ಪವಿತ್ರ ಗೌಡ ವಾರಣಾಸಿಯ ಕಾಶಿ ವಿಶ್ವನಾಥನ ಸನ್ನಿಧಿಗೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾಶಿ ವಿಶ್ವನಾಥನಿಗೆ ಕೈ ಮುಗಿಯುತ್ತಾ ನಿಂತಿರೋ ಫೋಟೋವನ್ನ ಪೋಸ್ಟ್ ಮಾಡಿರೋ ಪವಿತ್ರ ಧರ್ಮ ಅಧರ್ಮಗಳ ಸಂಘರ್ಷದಲ್ಲಿ ಧರ್ಮ ಗೆಲ್ಲುತ್ತೆ ಅಂತ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ನೆಗೆಟಿವ್ ಕಮೆಂಟ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಪವಿತ್ರ ಇನ್ಸ್ಟಾ ಪೋಸ್ಟ್: ಧರ್ಮ ಅಧರ್ಮಗಳ ಸಂಘರ್ಷದಲ್ಲಿ ಗೆದ್ದದ್ದು ಧರ್ಮವೇ. ಮೊದಲು ಅಧರ್ಮಕ್ಕೆ ಜಯ ಸಿಕ್ಕಿರಬಹುದು, ಆದರೆ ಕೊನೆಗೆ ಗೆಲುವಾಗುವುದು ಧರ್ಮಕ್ಕೆ. ಕೆಲವು ಮಾಧ್ಯಮದವರ ಅಮಾನವೀಯ ಮಾತುಗಳು ಹಾಗೂ ಕೆಲ ವಿಕೃತ ಮನಸ್ಕರ ಕಮೆಂಟ್ಸ್ಗಳು ಬೇಸರ ತಂದಿದೆ. ಕಾಲಾಯ ತಸ್ಮೈ ನಮಃ. ಅದೇನೇ ಇರಲಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಿಂಗಳುಗಟ್ಟಲೆ ಜೈಲುವಾಸದಿಂದ ಕುಗ್ಗಿ ಹೋಗಿದ್ದ ಪವಿತ್ರ ಜಾಮೀನು ಸಿಕ್ಕಿದಂತೆ ಆಕ್ಟಿವ್ ಆಗಿದ್ದಾರೆ. ದೇವಾಲಯಗಳನ್ನು ಸುತ್ತುವ ಮೂಲಕ ಮಾನಸಿಕ ನೆಮ್ಮದಿ ಪಡೆದುಕೊಳ್ಳಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.